ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ವಶನ್ ಏನ್ ಹೇಳ್ತಾ ಇದೆ, ಫೈಂಡ್ ದ ವ್ಯಾಲ್ಯೂ ಆಫ್ ದ ರೆಸಿಸ್ಟೆನ್ಸ್ ಆರ್. ಸೊ ಈ ರೆಸಿಸ್ಟೆನ್ಸ್ ಅನ್ನ ನಾವು ಕಂಡುಹಿಡಿಬೇಕು. ಸೊ ದಟ್ ದ ಕರೆಂಟ್ ಡ್ರಾನ್ ಫ್ರಮ್ ದ ಸೋರ್ಸ್ ಈಸ್ 250 ಮಿಲಿ ಆಂಪಿಯರ್. ಮಿಲಿ ಅಂತ ಬಂದಾಗ 250 ಇಂಟು 10⁻³ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸರಿನಾ? ಆಲ್ ದ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಆರ್ ಇನ್ ಓಮ್. ಸೊ ಓಮ್ ಅಲ್ಲೇ ಇದಾವೆ ಅಂತ. ಸೊ ಈಗ ಏನು ಅಂತಂದ್ರೆ ಕನ್ವೆನ್ಷನಲ್ ಕರೆಂಟ್ ಏನ್ ಮಾಡುತ್ತೆ, ನೆಗೆಟಿವ್ ಇಂದ ಪಾಸಿಟಿವ್ ಮುಖಾಂತರ ಹೋಗುತ್ತೆ, ನೆಗೆಟಿವ್ ಇಂದ ಪಾಸಿಟಿವ್ ಮುಖಾಂತರ ಈ ತರ. ಸೊ ವಾಟ್ ಈಸ್ ದ ಕರೆಂಟ್ ಫ್ಲೋಯಿಂಗ್? 250 ಮಿಲಿ ಆಂಪಿಯರ್. 250 ಮಿಲಿ ಆಂಪಿಯರ್ ಕರೆಂಟ್ ನಮಗೆ ಫ್ಲೋ ಆಗ್ತಾ ಇದೆ. ಸೊ ಈ ತರ ಕೊಟ್ಟಿರುವಂತಹ ಸರ್ಕ್ಯೂಟ್ ಅನ್ನು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಒಂಚೂರು ರೆಡಿ ಮಾಡ್ಕೊಂತ ಹೋಗೋಣ. ಸರಿನಾ? ರೀರೈಟ್ ಮಾಡ್ತಾ ಹೋಗೋಣ. ರೀರೈಟಿಂಗ್ ದ ಸರ್ಕ್ಯೂಟ್. ಇದು ಹಂಗೆ ಇರಲಿ, ವೋಲ್ಟೇಜ್ ಸೋರ್ಸ್ ಹಂಗೆ ಇರಲಿ. ವೋಲ್ಟೇಜ್ ಸೋರ್ಸ್ ಎಷ್ಟು? 5 ವೋಲ್ಟ್ಸು ಪ್ಲಸ್ಸು ಮೈನಸ್ಸು. ನೆಕ್ಸ್ಟು ಕರೆಂಟನ್ನು ಹಂಗೆ ಕೊಡೋಣ, 250 ಮಿಲಿ ಆಂಪಿಯರು. ನೆಕ್ಸ್ಟ್ ಇಲ್ಲೇನು ಮಾಡ್ತೀನಿ ಅಂತಂದರೆ ನೋಡಿ, ಇಲ್ಲಿ ಇವೆರಡು ಕೂಡ ಪ್ಯಾರಲಲ್ ಆಗಿದ್ದಾವ, ಇವೆರಡು ಕೂಡ ಪ್ಯಾರಲಲ್ ಆಗಿದ್ದಾವ. ಇವು ಮರ್ಜ್ ಮಾಡಿದರೆ ಇಲ್ಲಿ ನೋಡಿ, ಇಲ್ಲಿ ಇವೆರಡು ಸೀರೀಸ್ ಆಗಿದ್ದಾವೆ. 40 ಮತ್ತು ಇವೆರಡು ಪ್ಯಾರಲಲ್ ಆಗಿ, 40 ಮತ್ತು 6 ಪ್ಯಾರಲಲ್ ಆಗಿದ್ದಾವೆ. ಅವು ಇದಕ್ಕೆ ಸೀರೀಸ್ ಆಗಿದೆ. ಸರಿನಾ? ಇದಕ್ಕೆ ಸೀರೀಸ್ ಆಗಿದೆ. ಇವಷ್ಟು ಕೂಡ ಇದಕ್ಕೆ ಪ್ಯಾರಲಲ್ ಆಗಿರುತ್ತೆ. ನೋಡಿ ಬರೀತೀನಿ. ಇದು 30 ಓಮ್ ರೆಸಿಸ್ಟೆನ್ಸು. ನೆಕ್ಸ್ಟ್ ಇಲ್ಲಿ 40 ಬರುತ್ತೆ, ಮತ್ತಿನ್ನೊಂದು 40 ಬರುತ್ತೆ. ಸೊ ದಿಸ್ ಈಸ್ 40 ಓಮ್ ರೆಸಿಸ್ಟೆನ್ಸ್, ದಿಸ್ ಈಸ್ 40 ಓಮ್ ರೆಸಿಸ್ಟೆನ್ಸ್, ದಿಸ್ ಈಸ್ ಆರ್. ಗೊತ್ತಾಯ್ತಾ? ಈ ತರ ನಾವು ರೀರೈಟ್ ಮಾಡ್ಕೋಬಹುದು. ಸೊ 40 ಮತ್ತೆ ಆರ್ ಪ್ಯಾರಲಲ್ ಆಗಿದಾವ? ಎಸ್. 40 ಮತ್ತೆ 40 ಇವೆರಡು ಕೂಡ ಸೀರೀಸ್ ಆಗಿದಾವ? ಎಸ್. ಸೊ 30 ಮತ್ತೆ 40 ಎರಡು ಕೂಡ ಪ್ಯಾರಲಲ್ ಆಗಿದಾವ? ಎಸ್. ಸೊ ನಮಗೆ ಪ್ಯಾರಲಲ್ ಆಗಿ ಏನಾದ್ರೂ ಕೂಡ ರೆಸಿಸ್ಟರ್ಗಳಿದಾವೆ ಅಂದ್ರೆ, ಪ್ಯಾರಲಲ್ ಆಗಿ ರೆಸಿಸ್ಟರ್ಗಳಿದಾವೆ ಅಂತಂದ್ರೆ ನಮಗೆ ಒಂದು ಪಾಯಿಂಟ್ ಗೊತ್ತು, ಏನು? ವೋಲ್ಟೇಜ್ ವಿಲ್ ಬಿ ಸೇಮ್. ವೋಲ್ಟೇಜ್ ವಿಲ್ ಬಿ ಸೇಮ್ ಇನ್ ದ ಪ್ಯಾರಲಲ್ ಸರ್ಕ್ಯೂಟ್ಸ್. ಪ್ಯಾರಲಲ್ ರೆಸಿಸ್ಟೆನ್ಸ್ ಏನಾದ್ರೂ ಇದಾವೆ ಅಂತಂದ್ರೆ, ಪ್ಯಾರಲಲ್ ರೆಸಿಸ್ಟೆನ್ಸ್ ಸರ್ಕ್ಯೂಟ್ ಅಥವಾ ಕಾಂಬಿನೇಷನ್ಗಳಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ. ಅಂದ್ರೆ ಇಲ್ಲಿ 5 ವೋಲ್ಟೇಜ್ ಇದೆಯಲ್ಲ, ಸೊ ಈ 30 ಓಮ್ ರೆಸಿಸ್ಟೆನ್ಸ್ ಹತ್ರನೂ 5 ವೋಲ್ಟ್ಸ್ ಇರುತ್ತೆ. ಈ ಎಲ್ಲ ಏನ್ ರೆಸಿಸ್ಟರ್ಗಳಿದಾವೆ ಅಲ್ಲಿ ಎಲ್ಲಾದ ಹತ್ರನೂ ಕೂಡ 5 ವೋಲ್ಟ್ಸೇ ನಮಗೆ ಇರ್ತಾ ಹೋಗುತ್ತೆ. ಗೊತ್ತಾಯ್ತಾ? 5 ವೋಲ್ಟ್ಸ್ ವೋಲ್ಟೇಜೇ ನಮಗಿರುತ್ತೆ. ಸೊ ವೋಲ್ಟೇಜ್ ವಿಲ್ ಬಿ ಕಾಮನ್ ಅಂತ ಅಂದಾಗ ಇಲ್ಲಿ ಟೋಟಲ್ ಕರೆಂಟ್ ಐ ಅಂತ ಕನ್ಸಿಡರ್ ಮಾಡ್ತೀನಿ. ಲೆಟ್ ಮಿ ಕಾಲ್ ಇಟ್ ಆಸ್ ಐ. ಟೋಟಲ್ ಕರೆಂಟ್ ಎಷ್ಟು? 250 ಮಿಲಿ ಆಂಪಿಯರ್ ಇರೋದು. ಸೊ ಅದು ಈ ತರ ಫ್ಲೋ ಆಗ್ತಾ ಆಗ್ತಾ ಇಲ್ಲಿಗೆ ಬಂದ ತಕ್ಷಣ ಏನಾಗುತ್ತೆ, ಎರಡು ಡಿವಿಷನ್ ಇದೆ. ಒಂದು ಈ ತರ ಹೋಗ್ಬೋದು, ಒಂದು ಈ ತರ ಬರ್ಬೋದು. ಸೊ ಇಲ್ಲಿಗೆ ಒಂದು ಸ್ವಲ್ಪ ಕರೆಂಟ್ ಬರುತ್ತೆ, ಲೆಟ್ ಮಿ ಕಾಲ್ ಇಟ್ ಆಸ್ I1. ನೆಕ್ಸ್ಟ್ ಇಲ್ಲಿಗೆ ಸ್ವಲ್ಪ ಕರೆಂಟ್ ಹೋಗ್ತಾ ಹೋಗುತ್ತೆ, ಸೊ ಲೆಟ್ ಮಿ ಕಾಲ್ ಇಟ್ ಆಸ್ I2. ಗೊತ್ತಾಯ್ತಾ ಯಾವ ರೀತಿ ಅಂತ? ಇಲ್ಲಿಗೆ ಹಿಂಗ್ ಬಂದ ತಕ್ಷಣ ಟೋಟಲ್ ಕರೆಂಟ್ ಎರಡು ಭಾಗಗಳಾಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಏಕೆ? ಎರಡು ಪಾತ್ಗಳಿರೋದು. ಒಂದ್ ಸ್ವಲ್ಪ ಕರೆಂಟ್ ಈ ಕಡೆ ಬರುತ್ತೆ, ಇನ್ನೊಂದು ಸ್ವಲ್ಪ ಕರೆಂಟ್ ಈ ತರ ಫ್ಲೋ ಆಗ್ತಾ ಹೋಗುತ್ತೆ. ಈಗ ಕರೆಂಟ್ I1 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ರೀತಿ? ರೆಸಿಸ್ಟೆನ್ಸ್ 30 ಅಂತ ಗೊತ್ತಿದೆ, ಇದ್ರ ಅಕ್ರಾಸ್ ಇರುವಂತ ವೋಲ್ಟೇಜ್ ಎಲ್ಲದಕ್ಕೂ ಕೂಡ ಕಾಮನ್ ಇರುತ್ತೆ. ಸೊ 5 ವೋಲ್ಟ್ಸ್ ಅಂತ ಗೊತ್ತಿದೆ. ಸೊ ಓಮ್ಸ್ ಲಾನ ಯೂಸ್ ಮಾಡಿದ್ರೆ I1 ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಯೂಸಿಂಗ್ ಓಮ್ಸ್ ಲಾ. ಓಮ್ಸ್ ಲಾ ಏನ್ ಹೇಳುತ್ತೆ? V is equal to IR ಅಂತ ಹೇಳುತ್ತೆ. ನನಗೆ ಬೇಕಾಗಿರೋದೇನು? ಕರೆಂಟ್ I1 ಬೇಕು. ಸೊ ಐ ನ ಫಾರ್ಮೇಟ್ ಅಲ್ಲಿ ಬರ್ಕೊಳ್ಳೋಣ. I ವಿಲ್ ಬಿ ಈಕ್ವಲ್ ಟು V ಡಿವೈಡೆಡ್ ಬೈ R ಅಲ್ವಾ? ಸೊ R ಅನ್ನ ಈ ಕಡೆ ಕಳಿಸಿದ್ರೆ V ಡಿವೈಡೆಡ್ ಬೈ R ಆಗುತ್ತೆ. ಸೊ ನನಗೆ ಬೇಕಾಗಿರೋದು I1. ಸೊ I1 ವಿಲ್ ಬಿ ಈಕ್ವಲ್ ಟು ವೋಲ್ಟೇಜ್ ಎಷ್ಟಿರೋದು? 5 ವೋಲ್ಟ್ಸ್. ವೋಲ್ಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟಿರೋದು ನಮಗೆ? 30 ಓಮ್ ರೆಸಿಸ್ಟೆನ್ಸ್. 5 1s 5, 5 6 30. ಸೊ 1/6 ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 1 ಡಿವೈಡೆಡ್ ಬೈ 6. ಸೊ 0.1666 ಅಂತ ಎಲ್ಲ ಬರುತ್ತೆ. ಸೊ 0.167 ಆಂಪಿಯರ್ ಅಂತ ಬರುತ್ತೆ ನಮಗೆ. ಸರಿನಾ? 0.167 ಆಂಪಿಯರ್. ಬಟ್ ಇಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿರೋದು ಮಿಲಿ ಆಂಪಿಯರ್. ಮಿಲಿ ಆಂಪಿಯರ್ ಅಂತ ಬಂದಾಗ ನಾನೇನ್ ಮಾಡ್ತೀನಿ ಗೊತ್ತಾ? ಸೊ ಇದನ್ನ ಮಿಲಿ ಆಂಪಿಯರಿಗೆ ಕನ್ವರ್ಟ್ ಮಾಡ್ತೀನಿ. ಇಷ್ಟೇ ಸಿಂಪಲ್. 167 ಇಂಟು 10⁻³ ಆಂಪಿಯರ್ ವಿಚ್ ವಿಲ್ ಬಿ ಈಕ್ವಲ್ ಟು 167 ಮಿಲಿ ಆಂಪಿಯರ್. ಸರಿನಾ? ಸೊ ಮಾಮೂಲಿಯಾಗಿ ಆಂಪಿಯರ್ ಆಗಿ ಬಂದಿದ್ದನ್ನ ನಾನು ಮಿಲಿ ಆಂಪಿಯರಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ನನಗೆ ಟೋಟಲ್ ಕರೆಂಟ್ ಮಿಲಿ ಆಂಪಿಯರ್ ಫಾರ್ಮೇಟ್ ಅಲ್ಲಿ ಕೊಟ್ಟಿರೋದು. ಈಗ ನಾನು ಅವಾಗಲೇ ಹೇಳಿದೆ, ಟೋಟಲ್ ಕರೆಂಟ್ ಹಿಂಗ್ ಬರುತ್ತೆ, ಎರಡು ಭಾಗಗಳಾಗಿ ಡಿವೈಡ್ ಆಗುತ್ತೆ. I1 ಅನ್ನೋ ಕರೆಂಟ್ ಇಲ್ಲಿ ಫ್ಲೋ ಆಗುತ್ತೆ, I2 ಅನ್ನೋ ಕರೆಂಟ್ ಈ ತರ ಹೋಗುತ್ತೆ ಅಂತ. ಸೊ ಈಗ ಟೋಟಲ್ ಕರೆಂಟ್ ವ್ಯಾಲ್ಯೂ ಗೊತ್ತಿದೆ, I1 ವ್ಯಾಲ್ಯೂ ಕರೆಂಟ್ ಕಂಡಿಡ್ಕೊಂಡಿದ್ದೀನಿ. I2 ಕರೆಂಟ್ ಎಷ್ಟು ಅಂತ ಕಂಡಿಡಿಬಹುದಾ? ಎಸ್, ಕಂಡಿಡಿಬಹುದು. ಯಾವ ರೀತಿ? I ವಿಲ್ ಬಿ ಈಕ್ವಲ್ ಟು I1 ಪ್ಲಸ್ I2 ಅಂತ ಅಂದ್ರೇನು? ಟೋಟಲ್ ಕರೆಂಟ್ ಹಿಂಗ್ ಬಂದಿದ್ದು ಎರಡು ಭಾಗಗಳಾಗಿ ಡಿವೈಡ್ ಆಗಿದೆ. ಸ್ವಲ್ಪ ಕರೆಂಟ್ ಈ ಕಡೆ I1, ಇನ್ನೊಂದು ಸ್ವಲ್ಪ ಕರೆಂಟ್ I2 ಆ ಕಡೆ. ಸೊ ಟೋಟಲ್ ಕರೆಂಟ್ ಎಷ್ಟಿದ್ದು ನಮಗೆ? 250 ಮಿಲಿ ಆಂಪಿಯರ್ ಇತ್ತು. I1 ವ್ಯಾಲ್ಯೂ ಎಷ್ಟು ಬಂತು ನನಗೆ? 167 ಮಿಲಿ ಆಂಪಿಯರು.
I2 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ರೀತಿ I2ನ ಉಳಿಸ್ಕೊಳ್ಳೋಣ, 167 ಅನ್ನ ಈ ಕಡೆ ಕಳಿಸ್ರಿ. ಎಷ್ಟಾಗುತ್ತೆ 250 ಮೈನಸ್ 167 ವಿಲ್ ಬಿ ದ I2 ವ್ಯಾಲ್ಯೂ. ಸೊ ಕ್ಯಾಲ್ಕುಲೇಟರ್ನ ಯೂಸ್ ಮಾಡೋಣ. 250 ಮೈನಸ್ 167 ವ್ಯಾಲ್ಯೂ ಈಸ್ 83. ಸೊ I2 ವ್ಯಾಲ್ಯೂ ನಮ್ಗೆ ಏನು ಬಂತು, I2 ವ್ಯಾಲ್ಯೂ ಈಸ್ 83 ಮಿಲಿ ಆಂಪಿಯರ್ ಬಂದಿದೆ. 83 ಮಿಲಿ ಆಂಪಿಯರ್ ಬಂದಿದೆ. ಈಗ I2 ವ್ಯಾಲ್ಯೂ ನನಗೆ ಗೊತ್ತಾಗಿದೆ. ಸೊ I2 ವ್ಯಾಲ್ಯೂ ಗೊತ್ತಾಗಿದೆ ಮತ್ತೆ ವೋಲ್ಟೇಜ್ ವ್ಯಾಲ್ಯೂ ಗೊತ್ತಿದೆ. ಸೊ ಹಾಗಾಗಿ ಏನು ಮಾಡ್ಬೋದು, ಈ ಟೋಟಲ್ ರೆಸಿಸ್ಟೆನ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ದಟ್ ಈಸ್ R ಈಕ್ವಿವೆಲೆಂಟ್ ಅನ್ನ ಕಂಡುಹಿಡಿಬಹುದು. R ಈಕ್ವಿವೆಲೆಂಟ್ ಅನ್ನ ಕಂಡುಹಿಡ್ಕೋಬಹುದು. ಸೊ ನಮಗೆ ಗೊತ್ತಿರೋ ಫಾರ್ಮುಲಾ ಏನು, V ಈಸ್ ಈಕ್ವಲ್ ಟು IR. R ಬೇಕಾಗಿರೋದು. ಸೊ V ಡಿವೈಡೆಡ್ ಬೈ I ವಿಲ್ ಬಿ ಈಕ್ವಲ್ ಟು ರೆಸಿಸ್ಟೆನ್ಸ್ R. ಸೊ R ಈಕ್ವಿವೆಲೆಂಟ್ ಏನಕ್ಕೆ ಈಕ್ವಲ್ ಆಗಿರುತ್ತೆ, ವೋಲ್ಟೇಜು ಇಲ್ಲೂ ಕೂಡ ಸೇಮ್ ಇರುತ್ತೆ, ಇಲ್ಲೂ ಕೂಡ ಸೇಮ್ ಇರುತ್ತೆ. ಏನದು 5 ವೋಲ್ಟ್ಸ್. ಸೊ 5 ಡಿವೈಡೆಡ್ ಬೈ ಕರೆಂಟು. ಸೊ ಕರೆಂಟ್ ಯಾವ್ದು ಫ್ಲೋ ಆಗ್ತಾ ಇರೋದು, ಇದಷ್ಟು ಸರ್ಕ್ಯೂಟ್ ಮುಖಾಂತರ I2 ಕರೆಂಟ್. I2 ಕರೆಂಟ್ ವ್ಯಾಲ್ಯೂ ಏನಿದೆ ನನಗೆ 83 ಮಿಲಿ ಆಂಪಿಯರ್ ಇರೋದು. ಸೊ 10⁻³ ಅನ್ನ ಹಾಕೋದನ್ನ ಮರಿಬಾರ್ದು, ಗೊತ್ತಾಯ್ತಾ, ಇಂಟು 10⁻³. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ, 10⁻³ ಕೆಳಗಡೆ ಇರೋದು ಮೇಲ್ಗಡೆ ನ್ಯೂಮರೇಟರಿಗೆ ಹೋದ್ರೆ ಏನಾಗುತ್ತೆ 5 ಇಂಟು 10⁻³ ಆಗುತ್ತೆ. ಸರಿನಾ, ಡಿನಾಮಿನೇಟರ್ ಅಲ್ಲಿ -3 ಆಗಿರುತ್ತೆ, ಮೇಲ್ಗಡೆ ಹೋದ್ರೆ ಇಂಟು 10⁻³ ಆಗುತ್ತೆ, ಡಿವೈಡೆಡ್ ಬೈ 83. ಸೊ 5 ಇಂಟು 10⁻³ ಅಂತಂದ್ರೇನು, ಏನಿಲ್ಲ, 5 3 ಸೊನ್ನೆನ ಮುಂದಕ್ಕೆ ಹಾಕ್ಬೇಕಷ್ಟೇ, ಡಿವೈಡೆಡ್ ಬೈ 83. ವ್ಯಾಲ್ಯೂ ಎಷ್ಟು ಬರುತ್ತೆ, ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತಾ ಹೋಗೋಣ. ಸೊ 5000 ಡಿವೈಡೆಡ್ ಬೈ 83 ವ್ಯಾಲ್ಯೂ 60.24 ಅಂತ ಬರ್ತಾ ಹೋಗುತ್ತೆ. ಸೊ 60.24 ಓಮ್ ಈಸ್ ದ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್. ಇದಷ್ಟು ಕೂಡ ನಾವೇನಾದ್ರೂ ಸಮ್ ಮಾಡಿದ್ರೆ ನಮಗೆ 60.24 ಓಮ್ ಬರುತ್ತೆ. ಸೊ 60.24 ವಿಲ್ ಬಿ ಈಕ್ವಲ್ ಟು, ನೋಡಿ ಇಲ್ಲಿ ಇವೆರಡು ಕೂಡ ನಮಗೆ ಪ್ಯಾರಲಲ್ ಆಗಿದ್ದಾವೆ. 40 ಓಮ್ ಮತ್ತೆ R ಇವೆರಡು ಕೂಡ ಏನಾಗಿದ್ದಾವೆ, ಪ್ಯಾರಲಲ್ ಆಗಿದ್ದಾವೆ. ಎರಡು ರೆಸಿಸ್ಟರ್ಗಳೇನಾದ್ರೂ ಪ್ಯಾರಲಲ್ ಆಗಿದ್ರೆ R1 ಇಂಟು R2 ಓಲ್ ಡಿವೈಡೆಡ್ ಬೈ R1 ಪ್ಲಸ್ R2 ಫಾರ್ಮುಲಾದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು ಟೋಟಲ್ ರೆಸಿಸ್ಟೆನ್ಸ್ ಅನ್ನ. ಏನು, R1 ಇಂಟು R2 ಓಲ್ ಡಿವೈಡೆಡ್ ಬೈ R1 ಪ್ಲಸ್ R2. ಈಗ R1 ಜಾಗಕ್ಕೆ 40ನ ಹಾಕಿ, R2 ಜಾಗಕ್ಕೆ R ಅನ್ನ ಹಾಕಿ, ವ್ಯಾಲ್ಯೂ ಏನಾಗುತ್ತೆ 40 ಇಂಟು R ಓಲ್ ಡಿವೈಡೆಡ್ ಬೈ 40 ಪ್ಲಸ್ R. ಗೊತ್ತಾಯ್ತಾ, 40 ಇಂಟು R ಓಲ್ ಡಿವೈಡೆಡ್ ಬೈ 40 ಪ್ಲಸ್ R. ಇದೇನಿದು, ಇದಷ್ಟು ಕೂಡ ಇದಷ್ಟಕ್ಕೂ ಕೂಡ ಸೇರಿಸಿ ಇಲ್ಲಿ 40 ಇದೆಯಲ್ಲ, ಇದೇನಿದೆ ಸೀರೀಸ್ ಅಲ್ಲಿ ಇದೆ. ಇದು ಅಷ್ಟನ್ನು ಕೂಡ ನಾನು ಸಮ್ ಮಾಡಿದೆ ಅಂತಂದ್ರೆ ಅದಕ್ಕೆ ಈ 40 ಏನಾಗಿದೆ ಸೀರೀಸ್ ಅಲ್ಲಿ ಇದೆ. ಸೊ ಸೀರೀಸ್ ಅಲ್ಲಿ ಇದ್ರೆ ಏನ್ ಮಾಡಬೇಕು, +40ನ ಮಾಡಬೇಕಾಗತ್ತೆ. ಗೊತ್ತಾಯ್ತಾ, +40. ಸೊ ಇವಾಗ ನೀವು ಬೇಕಾದ್ರೆ 60.24 ಅಂತ ತೊಗೊಳೋದ್ರ ಬದಲು 16 ಅಂತಾನೆ ತೊಗೊಳ್ಳಿ, ಏನಲ್ಲ, ಸರಿನಾ, 16 ಅಂತಾನೆ ತೊಗೊಳ್ಳಿ. ಯಾಕಂತಂದ್ರೆ 60.24 ಇರೋದು, ಸೊ ವಿಚ್ ಇಸ್ ಲೆಸ್ ದೆನ್ 5. ಸೊ ಯು ಕ್ಯಾನ್ ಟೇಕ್ ಇಟ್ ಎಸ್ 60 ಇಟ್ ಸೆಲ್ಫ್. 16 ಅಂತಾನೆ ತಗೊಳ್ಳಿ, ಏನಾಗಲ್ಲ, ಸರಿನಾ. ಏನು ಡೆಸಿಮಲ್ ಅಲ್ಲಿ ಒಂಚೂರು ಆ ಕಡೆ ಈ ಕಡೆ ಆದ್ರೂ ಕೂಡ ನಿಮಗೆ ಮಾರ್ಕ್ ಸಿಗುತ್ತೆ. ಸೊ 16 ಅಂತಾನೆ ತೊಗೊಳ್ಳಿ. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 60 ಪ್ಲಸ್ 40ನ ಈ ಕಡೆ ಕಳಿಸಿದ್ರೆ -40 ಆಗುತ್ತೆ. whose value will be equal to 40R whole divided by 40 plus R. ಸೊ ಅದರದ್ದು ಕ್ಯಾಲ್ಕುಲೇಷನ್ ಅನ್ನ ಈ ಕಡೆ ಮಾಡ್ತಾ ಹೋಗ್ತೀನಿ ನೋಡಿ. ಇಲ್ಲಿ 60 ಮೈನಸ್ 40 ವಾಟ್ ವಿಲ್ ಬಿ ದ ವ್ಯಾಲ್ಯೂ 20 ಇಂಟು ಈ 40 ಪ್ಲಸ್ R ಅನ್ನ ಈ ಕಡೆ ಮಲ್ಟಿಪ್ಲೈ ಮಾಡ್ತೀನಿ ಅಂತಂದ್ರೆ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಡಿನಾಮಿನೇಟರ್ ಅಲ್ಲಿ ಇರೋದು ಈ ಕಡೆ ಬಂದ್ರೆ ಇಲ್ಲಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ನ್ಯೂಮರೇಟರ್ ಜೊತೆ. ಸೊ 40 ಪ್ಲಸ್ R ವಿಲ್ ಬಿ ಈಕ್ವಲ್ ಟು 40R, ಹಂಗೆ ಉಳ್ಕೊಳ್ಳಿ 40R. ಸೊ ಇವಾಗ ಏನಾಗುತ್ತೆ 20 1s are 20, 20 2s are 40. ಸೊ ಏನು ಉಳ್ಕೊಂತು 40 ಪ್ಲಸ್ R ವಿಲ್ ಬಿ ಈಕ್ವಲ್ ಟು 2R ಅಂತ ಉಳ್ಕೊಂತು. ಸೊ R ಅನ್ನ ಆ ಕಡೆ ಕಳಿಸ್ತಾ ಹೋಗಿ. ಸೊ 40 ವಿಲ್ ಬಿ ಈಕ್ವಲ್ ಟು 2R ಮೈನಸ್ ಈ ಪ್ಲಸ್ R ಆ ಕಡೆ ಹೋದ್ರೆ -R ಆಗುತ್ತೆ. ಸೊ 40 ವಿಲ್ ಬಿ ಈಕ್ವಲ್ ಟು R. ಸೊ ನನಗೆ ರೆಸಿಸ್ಟೆನ್ಸ್ ಎಷ್ಟು ಬಂದಿದೆ, 40 ಓಮ್ ಬಂದಿದೆ. ಸೊ 40 ಓಮ್ ಇಸ್ ದ R ವ್ಯಾಲ್ಯೂ. R ವ್ಯಾಲ್ಯೂ ಏನು ಬಂದಿದೆ ನಮಗೆ 40 ಓಮ್ ಅಂತ ಅರ್ಥ, ಸರಿನಾ. ಸೊ ಇಷ್ಟನ್ನ ಮಾಡ್ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಸ್ಕ್ರೀನ್ಶಾಟ್ ತಕ್ಕೊಂತೀನಿ, ನಾನು ಸೈಡ್ಗೆ ಹೋಗ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಪ್ಲೇ ಲಿಸ್ಟ್ ಮುಖಾಂತರ ನೀವು ನೋಡ್ಬೋದು. ಸೊ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಕೂಡ ನಾನು ಈಚ್ ಮಾಡ್ಯೂಲ್ದು ಕೂಡ ಮಾಡಿದ್ದೀನಿ. ಸೊ ಅದ್ರ ಸಪ್ರೇಟ್ ಪ್ಲೇ ಲಿಸ್ಟ್ಗಳಿದ್ದಾವೆ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.